ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಲಕ್ಷ್ಮಿ. ಹೌದಾ? ಥ್ಯಾಂಕ್ ಯು ಕಾವ್ಯ. ನೋಡಿ ಎಷ್ಟು ಬಿರಿಯಾನಿ ತರ ಇರುತ್ತೆ ಇದು ಟೇಸ್ಟ್ ಆಕ್ಚುಲಿ. ಒಂದ್ ವಿಷಲ್ ಬಂತು, ಈಗ ಇನ್ನೊಂದ್ ವಿಷಲ್ ಬಂದ್ರೆ ರೆಡಿ. ಇವ್ರ ಹೆಸರು ಕಾವ್ಯ ಅಂತ, ಇವ್ರ ಅನಿತಾ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಗೆರ್ಮಿಟ್ ಅಲ್ಲಿ. ಇವ್ರು ದರ್ಶಿನಿ, ಇವ್ರು ಶ್ರುತಿ. ಲಾಸ್ಟ್ 2 ವಿಡಿಯೋ ಅವ್ರ ಎಲ್ಲಾ ವಿಡಿಯೋಲು ಇರ್ತಾರೆ. ಸೊ ಕಮಿಷನ್ ಏನಾದ್ರು ಫಸ್ಟ್ ಪೇಮೆಂಟ್ ಬಂದ್ರೆ ನನಗೆ ಕೊಡ್ಬೇಕು ನಾನು ಇವಾಗ. ಸೊ ಇವಾಗ ಇವರೆಲ್ಲ ಲಕ್ಷ್ಮಿ ಮಾಡೋ ಟೊಮೆಟೊ ಬಾತ್ ತಿನ್ನೋದಕ್ಕೆ ಬಂದಿದ್ದೀವಿ. ಅದು ಒಂಥರ ವೆಜ್ ಬಿರಿಯಾನಿ ತರ ಇರುತ್ತಂತೆ, ಟ್ರೈ ಮಾಡ್ಬೇಕಷ್ಟೇ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ನನ್ನ ಫ್ರೆಂಡ್ ಲಕ್ಷ್ಮಿ ಅವ್ರ ಮನೆಗೆ ಬಂದಿದ್ದೀನಿ. ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಹಾಯ್ ಲಕ್ಷ್ಮಿ. ಇವತ್ತು ಅವ್ರೊಂದು ರೆಸಿಪಿ ಮಾಡ್ತಾ ಇದ್ದಾರೆ ಅಡಿಗೆ, ಏನು ಅಂತ ಅವ್ರನ್ನೇ ಕೇಳೋಣ. ಹಾಯ್ ಲಕ್ಷ್ಮಿ, ಏನ್ ಮಾಡ್ತಾ ಇದ್ದೀರಾ? ಇವತ್ತು ನಾನು ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಟೊಮೆಟೊ ಬಾತ್. ಸೊ ಇದು ಈಸಿ ಮೆಥಡ್, ಬರೀ ಪೌಡರ್ ಗಳನ್ನ ಯೂಸ್ ಮಾಡಿ ಮಾಡೋ ಅಂತದ್ದು. ಮಿಕ್ಕಾಗತ್ತೆ. ಸೊ ಎಲ್ಲ ಇನ್ನೊಂದ್ ಬಂದು ಟೊಮೆಟೊ ಬಾತ್ ರುಬ್ಬಿ ಮಾಡ್ತಾರೆ, ಇದು ಬಂದು ಬರೀ ಜಸ್ಟ್ ಪೌಡರ್ಲೇ ಮಾಡ್ಬಿಡ್ಬೋದು. ಸೊ ಗೆಸ್ಟ್ ಯಾರಾದ್ರೂ ನಿಮಗೆ ಸಡನ್ ಆಗಿ ಬಂದಾಗ ಈ ತರ ಮಾಡೋದ್ರಿಂದ ಈಸಿ ಆಗತ್ತೆ. ಅದಕ್ಕೆ ಏನೇನ್ ತಗೊಂಡಿದ್ದೀರಾ ನೀವು? ಇದು ರೈಸ್ ತಗೊಂಡಿದ್ದೀನಿ. ನಾನ್ ಮಾಡ್ತಾ ಇರೋದು 2 ಕಪ್ ಮೆಜರ್ಮೆಂಟ್ ಗೆ. ಈ ಕಪ್ ಅಲ್ಲಿ ನಾನು 2 ಕಪ್ ರೈಸ್ ತಗೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ 2 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಆಯಿಲ್, ಸಾಲ್ಟ್ ರುಚಿಗೆ ತಕ್ಕಷ್ಟು. ಆಮೇಲೆ ಈ ಪಲಾವ್ ಎಲೆಗಳು ತಗೊಂಡಿದ್ದೀನಿ ಇದು. ಆಮೇಲೆ ಬಟಾಣಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್, ಆನಿಯನ್ 3, ಆಮೇಲೆ 2 ಟೊಮೆಟೊ. 2 ಟೊಮೆಟೊ ಸಾಕಾಗುತ್ತೆ. ಹೌದು. ಓಕೆ, ಸೊ ಇವಾಗ ಹಂಗಾದ್ರೆ ಅಡಿಗೆ ಶುರು ಮಾಡೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಓಕೆ, ಕುಕ್ಕರ್ ಇಟ್ಕೋಬೇಕು. ಸ್ವಲ್ಪ ಬಿಸಿ ಆಗ್ಲಿ ಕುಕ್ಕರ್. ಎಕ್ಸಾಸ್ಟರ್ ಆನ್ ಮಾಡ್ಬಿಡ್ತೀನಿ. ಆಯಿಲ್ ಹಾಕ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ಸ್ವಲ್ಪ ಆಯಿಲ್ ಬಿಸಿ ಆಗಿ. ಹಾಯ್ ಶ್ರುತಿ, ಬನ್ನಿ. ರೆಸಿಪಿನ ಈಗ ಆಯಿಲ್ ಬಿಸಿ ಆಗಿದೆ. ಸೊ ಈಗ ಲೀವ್ಸ್ ಎಲ್ಲ ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ ಎಷ್ಟಾಗ್ತದೆ? ಒಂದು 5 ಹಾಕಿರ್ತೀಯ? ಇಲ್ಲ ಇಲ್ಲ, ಇದು ಬಿರಿಯಾನಿ ತರ ಬರುತ್ತೆ ಟೇಸ್ಟ್. ಹೌದಾ? ತುಂಬಾ ಚೆನ್ನಾಗಿರುತ್ತೆ. ಚಕ್ಕೆ ಲವಂಗ ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ಫ್ರೈ ಆಯ್ತು ಈಗ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಆನಿಯನ್ ಹಾಕ್ತೀನಿ ಈಗ. ಅದು ಆನಿಯನ್ ಕ್ಲೀನ್ ಆಗಿ ಫ್ರೈ ಆಗ್ಬೇಕು. ಆದ್ಮೇಲೆ ಇವಾಗ ಟೊಮೆಟೊ ಬಾತ್ ಎಲ್ಲರೂ ಮಾಡ್ತಾರೆ, ಬಟ್ ಒಬ್ಬೊಬ್ರಿಗೆ ಸ್ಪೆಷಾಲಿಟಿ ಸ್ವಲ್ಪ ಮೆಥಡ್ ಚೇಂಜ್ ಇರುತ್ತೆ. ಇದು ಬಂದು ಕ್ವಿಕ್ ಆಗಿ ಮಾಡೋ ಅಂತದ್ದು. ಹೌದಾ? ನಾನು ಮಾತಾಡ್ತಾ ಇರೋದು. ಆನಿಯನ್ ಈಗ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬರ್ಬೇಕು. ಸೊ ಇದು ಫ್ರೈ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಟಾಣಿ ಹಾಕಿ ಕಲಿಸ್ಬೇಕು. ಓಕೆ, ಸ್ವಲ್ಪ ಬೇಯಲಿಕ್ಕೆ ಬಿಡಿ ಹಾಗೆ. ಈಗ ಬಟಾಣಿ ಫ್ರೈ ಆಗಿದೆ. ಸೊ ಟೊಮೆಟೊನ ಹಾಕೋಬೇಕು. ಓಕೆ, ಟೊಮೊಟೊ ಬೇಗ ಬೇಯ್ಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ಅದು ಬೇಗ ಸಾಫ್ಟ್ ಆಗುತ್ತೆ. ರೆಸಿಪಿ ಚೆನ್ನಾಗಿ ಆಗೋ ಕಾಣಿಸ್ತಾ ಇದೆ ಲಕ್ಷ್ಮಿ. ಅಲ್ಲ ಅಂದ್ರೆ ಬಿರಿಯಾನಿ ಅಂದ್ರೆ ವೆಜ್ ಇರೋರು ಸ್ವಲ್ಪ ಚೆನ್ನಾಗಿ ತಿಂದ್ರೆ. ಈಗ ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಷ್ಟೇ ಹಾಕೋದು, ಜಾಸ್ತಿ ಹಾಕಲ್ಲ. ಯಾಕೆಂದ್ರೆ ಟೊಮೆಟೊ ಬಾತ್ ರೆಡ್ ಕಲರ್ ಇದ್ರೇನೆ ಚೆನ್ನಾಗಿರೋದು, ಇಲ್ಲ ಅಂದ್ರೆ ಹಳದಿ ಬಣ್ಣ ಬಂದ್ಬಿಡುತ್ತೆ. ಓಕೆ. ಹಾಯ್ ಕಾಂಚನಾ. ಹಾಯ್ ಕಾಂಚನಾ. ಹಲೋ, ನಮ್ ಫ್ರೆಂಡ್ ಕಾಂಚನಾ. ಎಲ್ಲರೂ ಬನ್ನಿ ಟೊಮೆಟೊ ಬಾತ್ ತಿನ್ನೋಣ. ಸೊ ಇವತ್ತು ಲಕ್ಷ್ಮಿ ಮಾಡೋ ಟೊಮೆಟೊ ಬಾತ್ ತಿನ್ನೋದಕ್ಕೆ ಇವರು ಬಂದಿದ್ದಾರೆ, ಟೇಸ್ಟ್ ನೋಡೋದಕ್ಕೆ. ಈಗ ಫ್ರೈ ಆಗಿದೆ ಚೆನ್ನಾಗಿ. ಚಿಲ್ಲಿ ಪೌಡರ್ ಹಾಕ್ತಾ ಇದೀನಿ. ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದ್ರೆ ಮಕ್ಕಳು ತಿಂತಾರಲ್ಲ, ಸೊ ಗ್ರೀನ್ ಚಿಲ್ಲಿ ಬೇಡ ಅಂತ. ನನ್ನ ಮಗ ಚಿಕ್ಕವನಿರೋದ್ರಿಂದ ನಾನು ಇನ್ನೂ ಕೊಡ್ತಾ ಇಲ್ಲ ಗ್ರೀನ್ ಚಿಲ್ಲಿ ಎಲ್ಲ. ರೆಡ್ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಆಮೇಲೆ ಧನಿಯಾ ಪೌಡರ್ ಹಾಕ್ತಾ ಇದೀನಿ. ಓಕೆ, 1 ಟೇಬಲ್ ಸ್ಪೂನ್. ಮಿಕ್ಸ್ ಆಗ್ಬೇಕು ಚೆನ್ನಾಗಿ. ಈಗ 1 ಟೇಬಲ್ ಸ್ಪೂನ್ ಗರಂ ಮಸಾಲ.
ಸೊ ಇದರಿಂದ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ, ಅದಕ್ಕೋಸ್ಕರ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಕರ್ಡ್ 1 ಟೇಬಲ್ ಆರ್ 2 ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಅಷ್ಟೇ. ಈ ಗ್ಲಾಸ್ ಅಲ್ಲಿ ನಾನು ಮೆಜರ್ಮೆಂಟ್ ಅಲ್ಲಿ 2 ಗ್ಲಾಸ್ ರೈಸ್ ತಗೊಂಡಿದ್ದೀನಿ, 1:2 ತರ. ಸೊ ಈಗ ನಾನು ಡಬಲ್ ಹಾಕ್ತೀನಿ, ಅಂದ್ರೆ 4 ಗ್ಲಾಸಸ್ ಅಲ್ವಾ, 4 ಗ್ಲಾಸಸ್. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಫ್ಟ್ ಆಗ್ಬಿಡುತ್ತೆ ರೈಸ್. 2 3 1 ಗ್ಲಾಸ್ ಹಾಕ್ತೀನಿ. ಅದನ್ನ ಹೇಳುತ್ತೆ 4 ಗ್ಲಾಸ್ ಆಯ್ತು. 1/4 ಭಾಗ ಜಾಸ್ತಿ ಎಕ್ಸ್ಟ್ರಾ ಹಾಕಾಗ ಸ್ವಲ್ಪ ರೈಸ್ ಸಾಫ್ಟ್ ಆಗಿರ್ಲಿ ಅಂತ. ಮಕ್ಕಳು ತಿಂತಾರಲ್ಲ, ತುಂಬಾ ಸಾಫ್ಟ್ ಅಲ್ಲ, ಮೀಡಿಯಂ. ಎಕ್ಸ್ಟ್ರಾ ಒಂದು 1/4 ಗ್ಲಾಸ್ ಅಷ್ಟು ನೀರ್ ಹಾಕ್ತಾ ಇದೀನಿ. ಸ್ವಲ್ಪ ಜಾಸ್ತಿ ಆಯ್ತು, ಇನ್ನೊಂದ್ ಸ್ವಲ್ಪ ಕಮ್ಮಿ. ಈಗ ಸಾಲ್ಟ್ ಹಾಕೋಣ. ಮುಂಚೆನೂ ಸಾಲ್ಟ್ ಹಾಕಿದ್ದೆ, ಸೊ ಅದನ್ನ ನೋಡ್ಕೊಂಡು ಹಾಕ್ಬೇಕು ಎಷ್ಟು ಬೇಕು ಅಂತ. ಇಲ್ಲಿ ನೋಡಿ ಕ್ಯಾಮ್ರಾ ಹಿಂದ್ಗಡೆ ಯಾರ್ಯಾರು ಇದಾರೆ ಅಂತ. ಕ್ಯಾಮ್ರಾ ವುಮೆನ್ ನೀವು ಅವ್ರನ್ನ ಕವರ್ ಮಾಡ್ಬೇಕು. ಇದು ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದಿ ಬರ್ಬೇಕಾದ್ರೆ ರೈಸ್ ಹಾಕ್ಬೇಕು. ಫಸ್ಟ್ ನಾನು ರೈಸ್ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಈಗ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋದಾ? ಮಿಕ್ಸ್ ಮಾಡಿ. ಇದಕ್ಕೆ ಗೀ ಎಲ್ಲ ಏನು ಹಾಕಲ್ಲ? ಹಾಕ್ತೀನಿ ಸ್ವಲ್ಪ ಲಾಸ್ಟ್ ಅಲ್ವಾ, ಸೊ 1 ಸ್ಪೂನ್ ಗೀ. ಲಿಡ್ ಕ್ಲೋಸ್ ಮಾಡಕ್ ಮುಂಚೆ ಹಾಕಿದ್ರೆ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಸಂದಂತೆ. ಇದು ಹಳ್ಳಿ ತುಪ್ಪ ನಮ್ಮೂರಿಗೆ, ನಾನು ಅಲ್ಲಿಂದಾನೇ ತರಿಸೋದಿಲ್ಲ. ಅತ್ತೆ ಮನೆದ ಆಕ್ಚುಲಿ ಮಡಿಕೇರಿಯಿಂದ ಬರುತ್ತೆ ಇದು. ನಮ್ಮ ಅತ್ತೆ ಮನೆಗೆ ಅವ್ರಮ್ಮ ಕೊಟ್ಟು ಕಳ್ಸೋದು ಮಕ್ಳ ತಿನ್ಲಿ ಅಂತ, ಅಲ್ಲಿಂದ ನಾವು ಅವ್ರ ಮಕ್ಳು ತಿನ್ಲಿ ಅಂತ ಇಲ್ಲಿಗೆ ಪಾರ್ಸಲ್ ಕೊಡ್ತಾರೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಕ್ಲೋಸ್ ಮಾಡಿ 2 ವಿಷಲ್ಸ್ ಬಂದ್ರೆ ಟೊಮ್ಯಾಟೊ ಬಾತ್ ರೆಡಿ. 1 ವಿಷಲ್ ಬಂದಿದೆ, ಈಗ ಇನ್ನೊಂದು ವಿಷಲ್ ಬಂದ್ರೆ ಈಗ ಟೊಮ್ಯಾಟೊ ಬಾತ್ ರೆಡಿ ಆಗಿದೆ. ತೆಗೆದು ನೋಡೋಣ ಹೇಗಿದೆ ಅಂತ. ಸೊ ಹೀಗಿದೆ. ಇದನ್ನ ಮಿಕ್ಸ್ ಮಾಡೋಣ. ನೋಡಿ ರೈಸ್ನು ಹಾಗೆ ಇದೆ, ತುಂಬಾ ಏನು ಇದಾಗಿಲ್ಲ, ಸಾಫ್ಟ್ ಆಗಿದೆ, ಉದುದ್ರಾಗಿ. ಫುಲ್ ಕಲಿಸ್ತಾ ಇದ್ದೀನಿ. ಮಿಕ್ಸ್ ಮಾಡೋದ್ರಿಂದ ಎಲ್ಲಾ ಮಸಾಲೆ ಎಲ್ಲಾ ಕಡೆ ಮಿಕ್ಸ್ ಆಗುತ್ತೆ, ಒಂದೇ ಕಡೆ. ಈಗ ಅಡಿಗೆ ರೆಡಿ ಇದೆ, ಎಲ್ಲರಿಗೂ ಸರ್ವ್ ಮಾಡೋಣ. ಬಿಸಿ ಬಿಸಿ ಬಾತು ನೋಡ್ತಾ ಇದ್ರೆ. ಟೊಮೆಟೊ ಬಾತ್ಗೆ ಕಾಂಬಿನೇಷನ್ ಬಂದು ಮೊಸರು ಬಜ್ಜಿ, ಅದನ್ನ ಮಿಸ್ ಮಾಡೋಗೆ ಇಲ್ಲ. ಆಮೇಲೆ ನಾನು ಪನ್ನೀರ್ ಗೀ ರೋಸ್ಟ್ ಮಾಡಿದ್ದೆ, ಹಾಗೆ ಪಾಯಸ ಮಾಡಿದ್ದೆ, ಶಾವಿಗೆ ಪಾಯಸ. ಓಕೆ. ಸೊ ಇದಿಷ್ಟು ವೆರೈಟಿ ಇದೆ. ಶಾವಿಗೆ ಪಾಯಸನೂ ಹಾಕ್ತೀನಿ. ಓಕೆ. ಸೊ ಏನ್ ಲಕ್ಷ್ಮಿ ಇಷ್ಟೆಲ್ಲ ಮಾಡ್ಬಿಟ್ಟಿದೀರಾ ನೀವು? ವಾವ್. ಸುಮ್ಮನೆ ಹಾಗೆ ಸ್ವೀಟ್ ಇರ್ಲೇಬೇಕಲ್ಲ, ನನಗೆ ಸ್ವೀಟ್ ಇಲ್ಲ ಅಂದ್ರೆ ಇಷ್ಟ ಆಗಲ್ಲ ಡಿಶ್ ಜೊತೆ. ಸೊ ನೀವು ರೆಗ್ಯುಲರ್ ಆಗಿ ಒಂದು ಸ್ವೀಟ್ ಐಟಮ್ ಹಂಗ್ ತಿನ್ನಲ್ಲ ನಾನು, ಸ್ವೀಟ್ ಎಲ್ಲ ಗೊತ್ತಿರ್ಬೇಕು ನೀವು. ನಾನು ಕ್ಯಾಲರಿ ಬೇಸ್ಡ್ ಫುಡ್ ತಿಂತೀನಿ. ಗೀ ರೋಸ್ಟ್ ಇದು, ಗೀ ರೋಸ್ಟ್. ಓಕೆ. ಪನ್ನೀರ್ ಗೀ ರೋಸ್ಟ್. ಪನ್ನೀರ್ ಗೀ ರೋಸ್ಟ್. ಮೆನು ಬಂದು ಇದು ನಮ್ಮ ಮನೇಲಿ. ಥ್ಯಾಂಕ್ ಯು ಲಕ್ಷ್ಮಿ, ಇಷ್ಟು ಚೆನ್ನಾಗಿ ಇಷ್ಟು ವೆರೈಟೀಸ್ ಮಾಡಿದ್ದೀರಾ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಬಿಸಿಯಾಗಿದೆ. ಈಗ ಜಸ್ಟ್ ಹಾಕಿರೋದು. ಲಕ್ಷ್ಮಿ ಅವರು ಸೂಪರ್ ಆಗಿ ಮಾಡಿದ್ದಾರೆ. ಸ್ಪೈಸಿ ಇದೆಯಾ? ಸ್ಪೈಸಿ ಆಗಿದೆ. ಸ್ಪೈಸಿ. ಥ್ಯಾಂಕ್ ಯು ಲಕ್ಷ್ಮಿ. ಮತ್ತೆ ಇನ್ನೊಂದಷ್ಟು ರೆಸಿಪಿಗಳನ್ನ ನಮ್ಗೆ ಹೇಳ್ತಾರೆ. ಪನ್ನೀರಲ್ಲಿ ತುಂಬಾ ಚೆನ್ನಾಗಿ ಪನ್ನೀರು ಪ್ರೋಟೀನ್ ಐಟಮ್ಸ್ ಎಲ್ಲ ಮಾಡ್ತಾರೆ.
ಇವರು ಡಯಟಿಷಿಯನ್, ಹಾಗಾಗಿ ಇವ್ರ ತುಂಬಾ ರೆಸಿಪೀಸ್ ಇದೆ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದಷ್ಟು ರೆಸಿಪಿ ಜೊತೆಗೆ ನಾವು ಸಿಗೋಣ. ತುಂಬಾ ಚೆನ್ನಾಗಿ ಮಾಡ್ತೀನಿ ಇದು. ಸೊ ನೋಡ್ಬೋದು ಟೊಮ್ಯಾಟೊ ಬಾತ್. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಲಕ್ಷ್ಮಿ. ಹೌದಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಕಾವ್ಯ. ನೋಡಿ ಎಷ್ಟು ಬಿರಿಯಾನಿ ತರ ಚೆನ್ನಾಗಿ ಇರುತ್ತೆ ಇದು ಟೇಸ್ಟ್. ಆಕ್ಚುಲಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಇಷ್ಟ ಆದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಅರೋಮಾ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬನ್ನಿ ಕಾಣಿಸೋಣ, ಟೇಸ್ಟ್ ಮಾಡಿ ಹೇಗಿದೆ ಅಂತ. ಏನೇನೇ ಟೇಸ್ಟ್ ಮಾಡ್ತಾ ಇದಾರೆ ಮಾಡ್ಲಿ ಅವರು. ಇವಾಗಲೂ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡ್ಬಾ. ಇದು ಪನ್ನೀರ್ ನಿಜ ತುಂಬಾನೇ ಚೆನ್ನಾಗಿದೆ. ಆ ಫ್ಲೇವರು ಅರೋಮಾ ಎಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ.